ಒಬ್ಬ ಮಿಡಲ್ ಕ್ಲಾಸ್ ಇದ್ದಂಥ ಹುಡುಗನ ಇವತ್ತು ಇಲ್ಲಿವರೆಗೆ ತಂದಿದ್ರೆ ಇಲ್ಲಿವರೆಗೆ ನಿಲ್ಲಿಸಿದ್ರೆ ಅನ್ನೋದಕ್ಕೆಲ್ಲ ಕಾರಣ ಏನಂದರೆ ನೀವು. ತಂದೆ ಇದ್ದರೂ ಕೂಡ ವೇಸ್ಟ್. ತಾಯಿ ಪಾಪ ಎಷ್ಟಂತ ದುಡಿತದ. ಭಾಳ ಖುಷಿ ಆಯ್ತು ನನ್ನ ಮಗನ ಜೋಪಾನ ಮಾಡಿದ ತಕ್ಕ ನನಗೆ ಕೇಕು ತಿನ್ನಿಸ್ತೀರಿ. ನನಗೆ ಭಾಳ ಖುಷಿ. ಬೇಡ ತಾಯಿ ಒಂದು ಮಾತು ಕೊಟ್ಟಿದ್ದೆ ನಾನು, ಏನಾದರೂ ಒಂದು ಮಾಡ್ತೀನಿ, ಬಿಡಲ್ಲ. ಇವತ್ತು ಇಲ್ಲಿ ಇರ್ತಿರಲ್ಲ, ಅದೇ ಲೈಫು. ಕೂಲಿ ಕೆಲಸ ಮಾಡೋದು ಬೆಳಗಿನ ಸಾಯಂಕಾಲವರೆಗೂ. ಆ ಬರುವಂಥ ದುಡ್ಡಿನಿಂದನೇ ಲೈಫು ನಡೆಸು ಅಂದ್ಬಿಟ್ರೆ ಬೇರೆ ಏನು ಆಗ್ತಿರಲ್ಲ. ಆದರೆ ಇವತ್ತು ಇಲ್ಲಿ ಬಂದಿದ್ದೀನಿ. ನಿಮ್ಮ ಜೀವನ ಇದ್ದರೆ ಸೋಷಿಯಲ್ ಮೀಡಿಯಲ್ಲೇ ಇರಬೇಕು, ನಿಮ್ಮ ಜೊತೆನೇ ಇರಬೇಕು. ಇಲ್ಲ ಅಂದರೆ ಸತ್ರು ಕೂಡ ನಿಮ್ಮ ಜೊತೆಗಿದ್ದು ಸಾಯಬೇಕು. బతుకులలో చీకటి అడిగింది. ನನ್ನ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಒಂದು ವಿಡಿಯೋ ನಾನು ಶೂಟ್ ಮಾಡ್ತೇನಂತ. ಆ್ಯಕ್ಚುಲಿ ಎಲ್ಲ ನಮ್ಮ ಒಂದು ಪ್ರೀತಿಯ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಯಾಕಂದರೆ ಈ ಒಂದು ಟೈಮ್ದಲ್ಲಿ ನಿಮ್ಮ ಈ ಪ್ರೀತಿಯ ಏನು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಕನ್ನಡ ಟಿಕೆಟ್ಸ್ ಯೂಟ್ಯೂಬರ್ ಏನಿದಲ್ಲ, ಅವನಿಗೆ ಈ ಒಂದು ಟೈಮ್ದಲ್ಲಿ ನಿಮ್ಮ ಸಪೋರ್ಟು ತುಂಬ ಅಂದರೆ ತುಂಬ ಬೇಕು. ಪ್ಲೀಸ್ ಕೈ ಮುಗಿತಾನೆ, ಈ ಒಂದು ಟೈಮ್ದಲ್ಲಿ ನಿಮ್ಮೊಂದು ಸಪೋರ್ಟ್ ನನಗೆ ತುಂಬ ಬೇಕು. ಯಾಕಪ್ಪ, ನೀವು ನೋಡಿದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ, ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಇಲ್ಲಿಗೆ ಬರೋದಕ್ಕೆ ಮೇನ್ ಕಾರಣ ಸತತವಾಗಿ 3 ರಿಂದ 4 ವರ್ಷ ಕಷ್ಟಪಟ್ಟು ವೀಡಿಯೋ ಮಾಡಿದ್ದಾನೆ. ಆವಾಗ ವೀಡಿಯೋ ಮಾಡಿದ್ದಾನೆ ಅಂತೇಳಿ ಇವಾಗ ಇಲ್ಲಿಗೆ ಬಂದಿದ್ದೇನೆ. ಆದರೆ ಬಟ್ ಈ ಒಂದು ಅವ್ರಿಗೆ ಅಂದರೆ ನನಗೆ ಈ ಒಂದು ಟೈಮ್ದಲ್ಲಿ ಏನು ಅನ್ನಿಸ್ತಾಯಿದೆ ಅಂದರೆ, ಇನ್ನು ಮುಂದೆ ನಾನು ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕಾ ಇಲ್ಲ ಯೂಟ್ಯೂಬ್ ಬಿಡಬೇಕಾ ಮಧ್ಯದಲ್ಲಿ ಅಂತ ಅನ್ನಿಸ್ತಾಯಿದೆ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್. ನಾನು ನಿಮಗೆ ಎಲ್ಲರಿಗೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನೀವೆಲ್ಲರೂ ಕೂಡ ನನಗೆ ಸಬ್ಸ್ಕ್ರೈಬರ್ಸ್ ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ನನಗೊಂದು ಕುಟುಂಬ, ನನ್ನ ಫ್ಯಾಮ್ಲಿ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಜೆಷನ್ ಮಾಡ್ತೀನಿ. ಪ್ಲೀಸ್ ಈ ಒಂದು ಟೈಮ್ದಲ್ಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಬೇಕು. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ನೀವು ಆಗಿರ್ಬೋದು, ನಾನು ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ, ಈ ಒಂದು ವಿಡಿಯೋ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಆದರೆ ಬಟ್ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೈ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಅಂದರೆ, ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಯಾಕಪ್ಪ ಸ್ಕಿಪ್ ಮಾಡಬೇಡಿ ಅಂದರೆ, ನೀವು ನೋಡ್ತಾ ಇದ್ದಾರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಪ್ರಾಬ್ಲಮ್ ಆಗ್ತಿದೆ ಎಲ್ಲ ನಾನು ನಿಮಗೆ ಅಂದರೆ ನಿಮಗೆಲ್ಲ ಶೇರ್ ಮಾಡ್ತೀನಿ. ಯಾಕಂದರೆ ನೀವೆಲ್ಲ ನನ್ನ ಕುಟುಂಬ ಅಂತೇಳಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಎಲ್ಲರಿಗೂ ಹೇಳೋದು ಇಷ್ಟ, ತುಂಬ ಸಿಂಪಲ್ ಆಗೈತೆ. ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಇವತ್ತಿಗೆ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಏನಪ್ಪ ಅಂದರೆ ತುಂಬ ಸಿಂಪಲ್. ನೀವೆಲ್ಲ ನೋಡ್ಬೋದು, ಮೊದಲಿಗೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಪ್ರತಿದಿನಕ್ಕೆ ಮ್ಯಾಕ್ಸಿಮಮ್ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಆದರೆ ಬಟ್ ಇವಾಗ ರೀಸೆಂಟಿಗೆ ಮ್ಯಾಕ್ಸಿಮಮ್ ಅಂದರೆ ಪ್ರತಿದಿನಕ್ಕೆ ಒಂದೇ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ ಇವಾಗ. ಯಾಕಪ್ಪ ಅಂದರೆ ನನ್ನೊಂದು ಮೊಬೈಲ್ ಒಂದು ಪ್ರಾಬ್ಲಮ್ ಅಂತ ಅನ್ಬೋದು, ಮತ್ತು ಸೆಟಪ್ ರೂಮ್ ಕೂಡ ಪ್ರಾಬ್ಲಮ್. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ ನೋಡ್ಕೊಳ್ಳಿ. ಏನಾಗಿದೆ ಅಂದರೆ, ನನ್ನ ಚಾನಲಲ್ಲಿ ಮೊದಲಿಗೆಲ್ಲ ಯಾವ ರೀತಿ ವ್ಯೂಸ್ ಬರ್ತಾಯಿದ್ದು ನೀವು ನೋಡ್ಕೊಳ್ಳಿ. ಮೊದಲಿಗೆಲ್ಲ 1,000 2,000 3,000 10,000 20,000 ಅನ್ನೋದು ವ್ಯೂಸ್ ಬರ್ತಿತ್ತು, 1 ಲಕ್ಷದವರೆಗೆ. ಆದರೆ ಬಟ್ ಇವಾಗ ವ್ಯೂಸ್ ನೀವೇ ನೋಡಿ ಎಷ್ಟು ಡೌನ್ ಆಗಿದೆ ಅಂದರೆ ತುಂಬ ಡೌನ್ ಆಗಿದೆ. ಈ ಡೌನ್ ಆಗಿದ್ದ ಕಾರಣದಿಂದ ನನಗೆ ಯಾವ ರೀತಿ ಅನಿಸ್ತದೆ, ಇನ್ನು ಮುಂದೆ ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬ್ ಮಾಡಬಾರ್ದು ಅಂತ ಅನಿಸ್ತದೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಈ ರೀತಿ ವಿಡಿಯೋ ಮಾಡಬಾರ್ದು. ಎದಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಕುಟುಂಬ ಅಂತಲೇ ನಾನು ನಿಮಗೆ ಸಜೆಷನ್ ಹೇಳ್ತಾ ಇದ್ದೀನಿ. ನನಗೆ ಆಗುವಂಥ ಮೂಮೆಂಟ್ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿದ ತಕ್ಷಣ ನನಗೊಂಥರ ಅನ್ನಿಸ್ತಾಯಿದೆ. ಏನು ಅನ್ನಿಸ್ತದೆ ಅಂದರೆ, ಇಷ್ಟು ವರ್ಷ ಕಷ್ಟಪಟ್ಟಿದ್ದೇನಲ್ಲ, ಇನ್ನು ಮುಂದೆ ಜೀವನ ಹೆಂಗೆ. ನಿಮ್ಗೆಲ್ಲರಿಗೂ ಹೇಳ್ಬೇಕಾರೆ, ನನಗೆ ಯೂಟ್ಯೂಬ್ನಿಂದ ಏನು ಬರುವಂಥ ದುಡ್ಡು ಏನಿದೆಲ್ಲ, ಆ ದುಡ್ಡು ಬರೋದಕ್ಕೆ ಕಾರಣ ನೀವು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಾನು ಇಲ್ಲಿವರೆಗೆ ಬರ್ತಿರಲಿಲ್ಲ. ಆದರೆ ಬಟ್ಟು ಇವತ್ತೇನಾಗ್ತಾಯಿದೆ ಅಂದರೆ, ನನ್ನೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಡೌನ್ ಆಗಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ತುಂಬ ಕಷ್ಟ ಆಗ್ತದೆ. ತುಂಬ ಅಂದರೆ ತುಂಬ ಕಷ್ಟ. ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ನಿಮಗೆಲ್ಲರಿಗೂ ಹೇಳ್ಬೇಕಾರೆ, ನಾನು ಅಷ್ಟೇ ಅಲ್ಲ, ಯಾವುದೋ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಆ ಪ್ರಾಬ್ಲಮ್ಮು ಏನಿದೆಲ್ಲ ಆ ಪ್ರಾಬ್ಲಮ್ ಫೇಸ್ ಮಾಡ್ಬೇಕು. ತುಂಬ ಅದಕ್ಕೆ ತುಂಬ ಅಂದರೆ ನೋವಾಗುತ್ತೆ. ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ ಮಾತಲ್ಲಿ ನೋವು. ಯಾಕಂದರೆ ಎಷ್ಟೋ ಕಷ್ಟ, ಏನೋ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಏನೋ ಒಂದು ಊಟ ಇಲ್ಲ ಅಂದರೂ ಕೂಡ ಸತತವಾಗಿ 3 ವರ್ಷ ಕಷ್ಟಪಟ್ಟು ಏನೋ ಒಂದು ಇದು ಮಾಡಿ
1 ಲಕ್ಷದವರೆಗೆ ನಾನು ಇಲ್ಲಿವರೆಗೆ ಬಂದಿದ್ದೀನಿ, ಮತ್ತು ನಿಮ್ಮೆಲ್ಲರ ಮನಸ್ಸು ಕದ್ದಿದ್ದೀನಿ, ನಿಮ್ಮೆಲ್ಲರ ಸಪೋರ್ಟ್ ಇದೆ ನನಗೆ. ಆದರೆ ಇವತ್ತು ಈ ರೀತಿ ಆಗ್ತದಲ್ಲ, ಇದು ನೋಡಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ನನಗೆ ಯಾವ ರೀತಿ ಅನಿಸ್ತದೆ ಅಂದರೆ, ನಾನು ಯಾವ ರೀತಿ ನನ್ನ ಜನರಿಗೆ ಅಂದರೆ ನಮ್ಮ ಕರ್ನಾಟಕ ಜನರಿಗೆ ಇಷ್ಟ ಆಗ್ತಾಯಿಲ್ಲ, ನಾನು ಮಾತಾಡೋದು ಅರ್ಥ ಆಗ್ತಾಯಿಲ್ಲ, ನನ್ನ ಕಂಟೆಂಟ್ ಇಷ್ಟ ಆಗ್ತಾಯಿಲ್ಲ, ನಾನು ಏನು ಮಾಡಬೇಕು ಅಂತೇಳಿ ನನ್ನಲ್ಲೇ ನನಗೊಂದು ಆಲೋಚನೆ ಆಗ್ತದೆ ಆ್ಯಕ್ಚುಲಿ. ಯಾಕಂದರೆ ನಾನು ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾರೆ, ಈಗ ನಾನು ಪ್ರತಿಯೊಂದು ನನಗೆ ಬರುವಂಥ ಪೇಮೆಂಟ್ ಇರೋದಲ್ಲ, ಆ ಪೇಮೆಂಟಿಂದ ನನ್ನ ಜೀವನ ನಡೀತಾಯಿದೆ. ನನ್ನ ಜೀವನ ನಡೆಯೋದು ಪೇಮೆಂಟಿಂದ. ಈ ಯೂಟ್ಯೂಬ್ ಪೇಮೆಂಟಿಂದ ನಾನು, ನಮ್ಮ ತಾಯಿ, ನಮ್ಮ ತಮ್ಮ, ನಮ್ಮ ಸಿಸ್ಟರ್ ಎಲ್ಲನೂ ಈ ರೀತಿ ಆಗ್ತದೆ. ನನಗೆ ಯಾವ ರೀತಿ ಅನಿಸ್ತದೆ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ಬೇಕಾರೆ, ಎಲ್ಲರಿಗೆ ಹೇಳ್ತೇನೆ ನಾನು, ನಮ್ಮ ಇಡೀ ಕರ್ನಾಟಕ ಜನ ಎಲ್ಲರಿಗೆ ಹೇಳ್ತಾಯಿದ್ದೀನಿ, ನನ್ನ ಕಡೆ ಏನಾದರೂ ತಪ್ಪಿದ್ರೆ ತಿಳಿಸಿ, ಅದನ್ನು ತಿದ್ಕೋತೀನಿ, ನಾನು ತಪ್ಪು ಮಾಡಿದ್ದನ್ನು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಈ ಜೀವನದಲ್ಲಿ ಅಂದರೆ ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡಲ್ದೇ ಯಾರೂ ಇರೋಲ್ಲ. ಆದರೆ ಬಟ್ ನಿನ್ನ ಕುಟುಂಬ, ನಿಮ್ಮ ಫ್ಯಾಮಿಲಿದಲ್ಲಿ ಒಬ್ಬ ಸದಸ್ಯನಾದನ ಅಂತೇಳಿ ತಿಳ್ಕೊಂಡು ನಾನು ಏನಾದರೂ ತಪ್ಪು ಮಾಡಿದಾರೆ ಅಂತ ನನಗೆ ತಿಳಿಸಿ. ಆದರೆ ಬಟ್ ನನ್ನ ಜೊತೆ ಈ ರೀತಿ ಮಾಡಬೇಡಿ ಪ್ಲೀಸ್. ಯಾಕಂದರೆ ಇವಾಗ ಪ್ರೆಸೆಂಟಾಗಿ ಹೇಳ್ಬೇಕಾದ್ರೆ ದಿನಕ್ಕೆ 1 ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ಯಾವೊಂದು ಕಾರಣಕ್ಕೋಸ್ಕರ ನನ್ನ ಸೆಟಪ್ ರೂಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ವೆಲ್ ಸೆಲ್ಫ್ ಅನ್ನೋದು ಕಟ್ಟಾಗಿದೆ. ಅದಕ್ಕೋಸ್ಕರ ವೀಡಿಯೋ ಮಾಡಬೇಕಾದ್ರೂ ಕೂಡ ಏನು ಮಾಡಬೇಕು, ಈ ಬ್ಯಾಕ್ಗ್ರೌಂಡ್ ಹಾಕಿ ವೀಡಿಯೋ ಮಾಡಬೇಕಾದ್ರೂ ಇದರಲ್ಲಿ ಐಫೋನಲ್ಲಿ ಮಾಡಬೇಕು. OnePlus ಅಲ್ಲಿದ್ದರೆ ಆಗಲ್ಲ. ಐಫೋನಲ್ಲಿ ವೀಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಬೇಕಾದ್ರೆ ತುಂಬ ಹೀಟ್ ಆಗುತ್ತೆ. ಈಗ ಸಮ್ಮರ್ ಅಂದರೆ ಜಾಸ್ತಿ ಬಿಸಿಲು, ತುಂಬ ಹೀಟ್ ಆಗುತ್ತೆ. ಎಡಿಟಿಂಗ್ ಮಾಡ್ಕೊಳ್ಬೇಕು. ಎಡಿಟಿಂಗ್ ಮಾಡಿ ಒಂದು ವೀಡಿಯೋ ಎಡಿಟಿಂಗ್ ಮಾಡೋಷ್ಟರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಕ್ಸ್ಪರ್ಟ್ ಮಾಡೋದ್ರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಅಪ್ಲೋಡ್ ಮಾಡೋಷ್ಟರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ವೀಡಿಯೋ ಶೂಟ್ ಮಾಡಿ ಏನು ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನನ್ನ ಹತ್ರ ಏನು ಕಂಟೆಂಟ್ ಇಲ್ಲ ಅಂತೇನಲ್ಲ, ಕಂಟೆಂಟ್ ತುಂಬ ಇದೆ. ಆದರೆ ಮೊಬೈಲ್ ಪ್ರಾಬ್ಲಮ್ಮು ಮತ್ತು ಇನ್ನು ಸೆಟಪ್ ರೂಮ್ ಸ್ವಲ್ಪ ಕಟ್ಟಾಗಿದೆ ಶೆಲ್ಫು, ಅದಕ್ಕೋಸ್ಕರ ನಾನೀಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಈ ನನ್ನ ಶೆಲ್ಫ್ ಇದ್ದಾಗ ನಾನು ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋ ಮಾಡೋ ಪ್ರತಿಯೊಂದು ಈ ಮೊಬೈಲಲ್ಲಿ ವೀಡಿಯೋ ಮಾಡ್ತೀನಿ. OnePlus ನಾಟ್ ಈ ಒಂದು ಮೊಬೈಲನ್ನು ಆಲ್ಮೋಸ್ಟ್ ಈಗ ನೀವು ಇಷ್ಟು ದಿನದವರೆಗೆ ನೀವು ಆಲ್ಮೋಸ್ಟ್ ನೋಡಿರ್ತಾರೆ, ಅವೆಲ್ಲ ಈ ಮೊಬೈಲಲ್ಲಿ ವೀಡಿಯೋ ಮಾಡೋದು. ಇನ್ನು ಮುಂದೆ ಕೂಡ ಈ ಮೊಬೈಲಲ್ಲಿ ವೀಡಿಯೋ ಮಾಡೋದು. ಆದರೆ ಬಟ್ ಇವಾಗ ಮಾಡ್ತಾ ಇರೋದು ಈ ಮೊಬೈಲ್ ಯಾವುದಂದ್ರೆ ಐಫೋನಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಐಫೋನಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಆದರೆ ಏನು ಮಾಡೋದು, ದಿನಕ್ಕೆ ಅದಕ್ಕೋಸ್ಕರ ಕಷ್ಟ ಆಗ್ತದೆ. ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ಕಷ್ಟ ಆಗ್ತಿದೆ. ತುಂಬ ಬಿಸಿಲು, ಏನು ಮಾಡೋಕ್ಕಾಗಲ್ಲ, ಯಾರ ಮುಂದೆ ಕೂಡ ಹೇಳೋಕ್ಕಾಗಲ್ಲ. ಎಷ್ಟೇ ಏನೇ ಎದುರ್ಕೊಂಡು ನಿಮ್ಮ ಮುಂದೆ ನಾನು ಖುಷಿಯಾಗಿರ್ತೀನಿ, ನೋವು ತೋರಿಸಲ್ಲ. ಯಾವುದೇ ಕಾರಣಕ್ಕೂ ನಾನು ಇದನ್ನಾಗಿದೆ ಅಂತ ನಾನು ನಿಮಗೆ ಯಾವುದೋ ಒಂದು ಮೂಮೆಂಟ್ ಆದರೂ ಕೂಡ ನಾನು ನಿಮಗೆ ತೋರಿಸಲ್ಲ. ಆದರೆ ಇವಾಗ ಹೇಳ್ತಾ ಇದ್ದೀನಿ, ಪ್ಲೀಸ್ ಕೈ ಚಾಚಿ ಕೇಳ್ತಾ ಇದ್ದೀನಿ, ನಿಮ್ಮ ಕುಟುಂಬದಲ್ಲಿರುವಂಥ ನಿಮ್ಮ ಪ್ರೀತಿ ಈ ಕನ್ನಡ ಟೆಕ್ ಯೂಟ್ಯೂಬ್ ಸಪೋರ್ಟ್ ಮಾಡಿ ದಯವಿಟ್ಟು. ಇದನ್ನು ಬಿಟ್ಟರೆ ಬೇರೆ ಏನು ಕೇಳಲ್ಲ. ನಿಮ್ಮಿಂದ ನಾನು ಅದನ್ನು ಬೇಕು ಇದನ್ನು ಬೇಕು ಅಂತ ಯಾವುದೇ ರೀತಿ ಎಕ್ಸೆಪ್ಟ್ ಮಾಡಲ್ಲ. ನನಗೆ ಅವ್ರ ರೀತಿ ಅನ್ಸೋದು, ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗ್ತಾಯಿದೆ ಒಂದು ಅಂಡರ್ಸ್ಟ್ಯಾಂಡೇ ಆಗ್ತಾಯಿಲ್ಲ ನನಗೆ. ಏನಾಗಿದೆ, ಏನು ಮಿಸ್ಟೇಕ್ ಆಗಿದೆ, ಏನೆಲ್ಲ ಆಗ್ತಾಯಿದೆ ಗೊತ್ತಾಗ್ತಾಯಿಲ್ಲ. ಇದನ್ನೆಲ್ಲ ನೋಡೋಂಥ ತಕ್ಷಣ ನನಗೆ ಯಾವ ರೀತಿ ಅನ್ಸೋದು, ಯೂಟ್ಯೂಬ್ ಬಿಡಬೇಕು, ಸಾಕು ಯೂಟ್ಯೂಬ್ ಸವಾಸ, ಯೂಟ್ಯೂಬ್ ಬೇಡ. ಇನ್ನು ಮುಂದೆ ನಿಮಗೆಲ್ಲರಿಗೂ ಹೇಳ್ಬೇಕಾರೆ, ನನಗೆ ಬರುವಂಥ ದುಡ್ಡು ಪೇಮೆಂಟಿಂದ ನನ್ನ ಫ್ಯಾಮ್ಲಿ ನಡೀತಿದೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮಾಡಬಾರ್ದು, ಅದ್ರ ಬಟ್ ವಿಡಿಯೋ ಮಾಡ್ತಾನೆ. ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಾಗಿ ನಾನು ಯೂಟ್ಯೂಬ್ನಲ್ಲಿ ಜೀವನ ಸಾಗಬೇಕು, ನಾನು ಯೂಟ್ಯೂಬ್ನಲ್ಲಿ ಪೇಮೆಂಟ್ ಬರಬೇಕು. ಅದನ್ನ ಬರ್ಬೇಕಂದ್ರೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಂದು ಅಡಿಯಲ್ಲಿ ಅಂದರೆ ಮ್ಯಾಕ್ಸಿಮಮ್ 3ರಿಂದ 4 ಸಾವಿರ ವ್ಯೂಸ್ ಬರಬೇಕು. ಏನೂ ಇಲ್ಲ ಅಂದ್ರೆ ಒಂದು ತಿಂಗಳಿಗೆ ಟೋಟಲ್ 4 ಲಕ್ಷದಿಂದ 3 ಲಕ್ಷವರೆಗೆ ವ್ಯೂಸ್ ಮಾಡಿದಾಗ ಮಾತ್ರ ಪೇಮೆಂಟ್ ಒಳ್ಳೆ ರೇಂಜಲ್ಲಿ ಬರುತ್ತೆ. ಇಲ್ಲಾಂದರೆ ಪೇಮೆಂಟ್ ಒಳ್ಳೆ ರೇಂಜಲ್ಲಿ ಬರಲ್ಲ. ಇವಾಗ ನೀವು ನೋಡ್ಬೋದು, ಸತತವಾಗಿ 1 ವರ್ಷ 1.5 ವರ್ಷ ಆಯಿತು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ. ಯಾಕೆ? ನಿಮಗೋಸ್ಕರ. ಪ್ರಮೋಷನ್ ಬಂದಿಲ್ಲ ಅಂತಲ್ಲ, ಪ್ರಮೋಷನ್ ರಗಡ್ ಬರ್ತಾರೆ. ಆಗ್ಬಿಟ್ಟು ಎದಕ್ಕೋಸ್ಕರ ಮಾಡ್ತಾರೆ? ನಿಮಗೋಸ್ಕರ ಮಾಡ್ತಾರೆ. ನೀವು ನನ್ನ ಮೇಲೆ ಇಟ್ಟಂಥ ನಂಬಿಕೆ ಕಳ್ಕೊತೀನಿ, ಎಲ್ಲೋ ಒಂದು ಇದನ್ನಾಗುತ್ತೀನಿ ಅಂತ ಒಂದು ಭಯ. ಆ ಭಯಕ್ಕೋಸ್ಕರ ಇವತ್ತು ತುಂಬ ಕಣ್ಣೀರು ಬರುತ್ತೆ. ಆದ್ರೆ ಬಟ್ ಏನು ಮಾಡೋದು, ಈ ಜೀವಕ ಏನು ಮಾತಾಡೋದು ಗೊತ್ತಾಗ್ತಾಯಿಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಈ ರೀತಿ ವೀಡಿಯೋ ಮಾಡಬಾರ್ದು. ಯಾಕಂದರೆ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ಬ್ರದರ್ ನೀವು 1 ಲಕ್ಷ ಒಂದು ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಅನ್ನೋದು ಬೇಡ, ಅದು ತಪ್ಪಾಗುತ್ತೆ. ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಅಲ್ಲ ಬ್ರದರ್, ನೀವೊಂದು
ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ 1,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೆ ಬಟ್ ಸಬ್ಸ್ಕ್ರೈಬರ್ಸ್ ಅಲ್ಲ, ಕುಟುಂಬ ಇದೆ, ಆದರೆ ಬಟ್ ನಿಮಗೆ ಈ ರೀತಿ ಆಗ್ತಿದ್ದಾರೆ. ನಾವು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮ ಜೀವನ ಹೆಂಗೆ ಬ್ರದರ್, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಅನ್ಬೋದು. ನಾನು ನಿಮಗೆ ಎಲ್ಲರೂ ಹೇಳೋದು ಒಂದೇ, ಮಾಡಿ, ಬೇಡ ಅಂತನಲ್ಲ, ಮಾಡಿ, ಆದರೆ ಬಟ್ಟು ಒಳ್ಳೆಯ ರೀತಿಯಿಂದ ಕಂಟೆಂಟ್ ಶೂಟ್ ಮಾಡಿ. ನನಗೆ ಆಗ್ತಾರೋ ಒಂದು ಪ್ರಾಬ್ಲಮ್ ಹೇಳ್ಬೇಕಾರೆ ತುಂಬ ಕಷ್ಟ, ಎಷ್ಟೇ ಕಷ್ಟ ಏನೇ ಇದ್ರೂ ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡಿಲ್ಲ. ನನ್ನ ಟೈಮಿಂಗ್, ನನ್ನ ಲೈಫ್ ನೋಡಿದ್ರೆ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಲ್ಲ, ಏನು ಸರಿಯಾಗಿ ತಂದೆ ಇದ್ದರೂ ಕೂಡ ತಾಯಿ ಪಾಪ ಎಷ್ಟಂತ ದುಡಿತದ ನಮ್ಮ ಜೀವನ ನೋಡೋಗೋಸ್ಕರ ಹಗಲು ರಾತ್ರಿ ಅನ್ನೋದು ಅದು ಕಷ್ಟಪಟ್ಟು ಜಾಪಾನ್ ಮಾಡಿದ. ನಮ್ಮ ಸ್ಕೂಲ್ ಕಳಿಸಿ ನಾ ಎಲ್ಲ ಸ್ಕೂಲ್ ಬಿಟ್ಟು ಇದಕ್ಕೆ ಬೆನ್ನತ್ತಿದ್ದೆ. ಆದರೆ ಬಟ್ ಇಲ್ಲಿ ಆಗ್ತಿರೋದು ನೋಡಿದರೆ ಜೀವನದಲ್ಲಿ ಏನು ಮಾಡ್ತೀನಿ ಒಂದಕ್ಕೊಂದು ಅರ್ಥನೇ ಆಗ್ತಾಯಿಲ್ಲ. ತಾಯಿ ಒಂದು ಮಾತು ಕೊಟ್ಟಿದ್ದೆ, ನಾನು ಏನಾದರೂ ಒಂದು ಮಾಡ್ತೀನಿ, ಬಿಡಲ್ಲ, ಇಲ್ಲಿಗೆ ನಿಲ್ಲಲ್ಲ ನನ್ನ ಜೀವನ. ಈ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಯಾವುದೇ ರೀತಿ ಕೆಲಸಕ್ಕೆ ಹೋಗಲ್ಲ. ನಾರ್ಮಲಿ ಎಲ್ಲಿ ಒಂದು ಮೊದಲಿಗೆಲ್ಲ ಹೋಗ್ತಿದ್ದೆ, ಅದ್ರ ಬಿಟ್ಟು ಇವಾಗ ಯೂಟ್ಯೂಬ್ಗೋಸ್ಕರ, ನಿಮಗೋಸ್ಕರ ಒಳ್ಳೆ ರೀತಿ ಕಂಟೆಂಟ್ ಸರ್ಚ್ ಮಾಡಿ ವಿಡಿಯೋ ಮಾಡಬೇಕು, ಎಡಿಟ್ ಮಾಡ್ಕೊಳ್ಬೇಕು, ಎಲ್ಲ ಮಾಡಬೇಕಂತ ಕೆಲಸ ಕೂಡ ಬಿಟ್ಟು ಇದರಿಂದ ಬೆನ್ನತ್ತಿದ್ದೀನಿ. ನನಗೆ ಪೇಮೆಂಟ್ ಬರೋದು ಮೇನ್ ಇಂಪಾರ್ಟೆಂಟ್ ಅಂದರೆ ಯೂಟ್ಯೂಬ್ ಮಾತ್ರ. ಯಾವುದೇ ರೀತಿ ಫೇಸ್ಬುಕ್ಕಲ್ಲಿ ನಾನು ವೀಡಿಯೋ ಯಾವಾಗ ಟೈಮ್ ಸಿಕ್ಕಾಗ ಆಗ್ತೀನಿ, ಅಲ್ಲಿ ಕೂಡ ಯಾವುದೇ ರೀತಿ ಮೌಂಟೇಶನ್ ಇಲ್ಲ. ಬರೋದು ಒಂದೇ ಫೇಸ್ಬುಕ್ ಬಿಟ್ಟರೆ ಇಲ್ಲ, ಇದನ್ನ ಬಿಟ್ಟರೆ ಬೇರೆ ಕಡೆ ನನಗೆ ಅಮೌಂಟೇ ಇಲ್ಲ. ಆದರೆ ಬಟ್ ಇವಾಗ ನನಗಾಗ್ತಾರೋಂಥ ಪ್ರಾಬ್ಲಮ್ ಏನು, ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಇನ್ನೂ ಕೂಡ ಅಪ್ಡೇಟ್ ಆಗಬೇಕು. ನಾನು ಅಪ್ಡೇಟ್ ಆಗ್ತಾಯಿದ್ದೀನಿ. ನಾನು ನಿಮಗೆ ಎಲ್ಲರಿಗೂ ಹೇಳೋದು ಇಷ್ಟೇ, ಏನಪ್ಪ ಅಂದರೆ ನಿಮ್ಗೆ ಕೇಳೋದು, ನಿಮ್ಮಿಂದ ನಾನು ಬಯಸೋದು ಏನಂದರೆ ಏನೂ ಕೇಳಲ್ಲ, ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಅಂದು ಬಿಟ್ಟರೆ ನಿಮ್ಮನ್ನ ಏನೂ ಕೇಳಲ್ಲ. ಯಾಕಂದರೆ ನೀವು ಏನು ಇಲ್ಲಿವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೇನು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ. ಒಬ್ಬ ಮಿಡಲ್ ಕ್ಲಾಸ್ ಇದ್ದಂಥ ಹುಡುಗನ ಇವತ್ತು ಇಲ್ಲಿವ್ರಿಗೆ ತಂದಿದ್ರೆ, ಇಲ್ಲಿವ್ರಿಗೆ ನಿಲ್ಲಿಸಿದ್ರಲ್ಲ ಕಾರಣ ಏನಂದರೆ ನೀವು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಎಲ್ಲಿ ಹೋದ್ರೂ ಹೇಳ್ತೀನಿ, ನೀವು ಇಲ್ಲಾಂದರೆ ಇವತ್ತು ನಾನು ಇಲ್ಲಿಗೆ ಬಂದು ಈ ಒಂದು ಲೆವೆಲಲ್ಲಿ ಈ ಒಂದು ಡ್ರೆಸ್ ಹಾಕೋದಕ್ಕೆ ಕಾರಣ ಎಲ್ಲ ನೀವೇ ಇಲ್ಲಂದರೆ ನಾನು ಇಲ್ಲಿವರೆಗೆ ಬರ್ತಿರಲಿಲ್ಲ, ನಾನು ಇಲ್ಲಿಗೆ ಬರೋದಕ್ಕೆ ಸಾಧನೆಯೇ ಆಗ್ತಿರಲ್ಲ. ಇದಕ್ಕೆಲ್ಲ ಪವರ್ ಇರೋದು, ಇದಕ್ಕೆಲ್ಲ ಇನ್ನಿರೋದು ಅಂದರೆ ನಮ್ಮ ಕರ್ನಾಟಕ ಜನ. ನಿಮಗೆ ನೀವೇನಾದರೂ ಅವತ್ತು ನನ್ನಲ್ಲಿ ಏನಾದರೂ ನಾನು ಕೇರ್ ಮಾಡಿ, ನಾನು ಸಪೋರ್ಟ್ ಮಾಡಿ, ನನಗೆ ವಿಡಿಯೋ ನೋಡಿ ನಾನು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಇವತ್ತು ಇಲ್ಲಿ ಇರ್ತಿರಲ್ಲ. ಅದೇ ಲೈಫು, ಕೂಲಿ ಕೆಲಸ ಮಾಡೋದು ಬೆಳಗಿನ ಸಾಯಂಕಾಲವರೆಗೂ, ಆ ಬರುವಂಥ ದುಡ್ಡಿನಿಂದನೇ ಲೈಫು ನಡೆಸು ಅಂದ್ಬಿಟ್ರೆ ಬೇರೆ ಏನು ಆಗ್ತಿರಲ್ಲ. ಆದರೆ ಇವತ್ತು ಇಲ್ಲಿ ಬಂದಿದ್ದೀನಿ, ಒಂದು ಒಳ್ಳೆ ಶರ್ಟ್ ಹಾಕ್ತಿದ್ದೀನಿ, ಒಂದು ಒಳ್ಳೆ ರೀತಿ ಮಾಹಿತಿ ತೊಗೊಂಡು, ಒಳ್ಳೆ ರೀತಿಯಿಂದ ಫೋನ್ ಇದೆ, ಒಳ್ಳೆ ರೀತಿಯಿಂದ ಊಟ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ನೀವು. ನನ್ನ ಜೀವನ ಇರೋವರೆಗೆ ನಿಮಗೆಲ್ಲರೂ ಕೂಡ ಚಿರಋಣಿ ಆಗೈತೆ. ಆದರೆ ಯಾಕಂದರೆ ಇವತ್ತು ಎಲ್ಲೋದಂಥ ಒಂದು ಮಿಡಲ್ ಕ್ಲಾಸ್ ಹುಡುಗನ, ಇವತ್ತು ಒಂದು ಸ್ಲಮ್ ಏರಿಯಾದಲ್ಲಿರುವಂಥ ಹುಡುಗನ ಇವತ್ತಂದು ಇಲ್ಲಿ ನಿಲ್ಲಿಸಿದ್ರೆ 4 ಜನ ಮಾತಾಡ್ತಿದ್ರೆ 4 ಜನ ಗುರುತಿಸ್ತಾರೆ ಅನ್ನೋದಕ್ಕೆಲ್ಲ ಕಾರಣ ನೀವಿಲ್ಲಂದರೆ ಇವತ್ತು ನಾನು ಇರ್ತಿರಲಿಲ್ಲ. ತುಂಬ ನೋವಾಗ್ತಿದ್ನೆಲ್ಲ ಹೇಳೋಕ್ಕೆ, ಸಂಕೋಚ ಪಡೋಕ್ಕೆ. ಅಷ್ಟು ಕಷ್ಟ ಏನೇ ಇದ್ದರೂ ಕೂಡ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ನಿಲ್ಲಿಸಿಲ್ಲ. ಇನ್ನೊಬ್ಬರು ಶಾರ್ಟ್ ಹಾಕೊಂಡು, ಇನ್ನೊಬ್ಬರು ವೀಡಿಯೋ ಹಾಕೊಂಡು, ಇನ್ನೊಬ್ಬರ ಮೊಬೈಲ್ ತೊಗೊಂಡು ವೀಡಿಯೋ ಮಾಡಿ ಇವತ್ತು ಇಲ್ಲಿವರೆಗೆ ಬಂದಿದ್ದೀನಿ. ಆದರೆ ಇವತ್ತು ಈ ರೀತಿ ಆಗ್ತದೆ. ನನಗೇನಾಗ್ತಾಯಿದೆ ಅಂದರೆ ಒಂಥರ ಮೂಮೆಂಟ್ ಆಗ್ತದೆ. ಯಾಕಂದರೆ 1,00,000 ಕುಟುಂಬ ಇದೆಯಲ್ಲ, ಯಾಕೆ ನಾನು ವೀಡಿಯೋ ಅವ್ರಿಗೆ ನೋಡ್ತಾ ಇಲ್ಲ? ಅದರಲ್ಲಿ ಯೂಟ್ಯೂಬ್ ಅವ್ರಿಗೆ ಕೇಳಿದೆ, ಎಲ್ಗೋದಮ್ ಚೇಂಜ್ ಆಗಿದೆ, ನೋಟಿಫಿಕೇಶನ್ ತಲುಪ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಬೇಕು, ಅವಾಗ ನೋಟಿಫಿಕೇಶನ್ ಹೋಗುತ್ತೆ. ಅದೆಲ್ಲ ಆಗೋ ಚಾನ್ಸೇ ಇಲ್ಲ. ಅವ್ರು ಕೇಳಿದ್ರೆ ಹಂಗೆ ನನಗೆ ಒಂಥರ ಅನ್ನಿಸ್ತದೆ. ಆ್ಯಕ್ಚುಲಿ ಇದನ್ನೆಲ್ಲ ನೋಡಿ ಒಂಥರ ಮೈಂಡ್ ಸೆಟ್ ಏನಾಗ್ತದೆ ಅಂದರೆ, ಯೂಟ್ಯೂಬ್ ಇನ್ನು ಮುಂದೆ ನನಗೆ ಸೆಟ್ ಆಗಲ್ಲ, ಬಿಟ್ಬಿಡು. ಆದರೆ ನನ್ನ ಜೀವನ ಇದ್ದರೆ ಸೋಷಿಯಲ್ ಮೀಡಿಯಲ್ಲೇ ಇರಬೇಕು, ನಿಮ್ಮ ಜೊತೆನೇ ಇರಬೇಕು. ಇಲ್ಲಾಂದರೆ ಸತ್ತರೂ ಕೂಡ ನಿಮ್ಮ ಜೊತೆಗಿದ್ದು ಸಾಯಬೇಕು.
ಅದನ್ನ ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಯಾವ ಜಾಬ್ ಬಂದರೂ ಕೂಡ ರಿಜೆಕ್ಟ್. ನನಗೆ ನೀವು ಬೇಕು. ನಿಮಗೋಸ್ಕರ ಕಷ್ಟಪಟ್ಟು ಇವತ್ತು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮಾತಾಡೋ ಭಾಷೆ ಬೇರೆ. ನಾನು ಮನೆಯಲ್ಲಿ ನಮ್ಮ ಫ್ಯಾಮ್ಲಿ ಆಗಿರೋದು, ನಮ್ಮ ರಿಲೇಷನ್ ಆಗಿರ್ಬೋದು, ನಮ್ಮ ಫ್ಯಾಮ್ಲಿ ಆಗಿಲ್ಲ, ನಮ್ಮ ರಿಲೇಷನ್ ಆಗಿರ್ಬೋದು ಎಲ್ಲ ತೆಲುಗು ಮಾತಾಡ್ತಾರೆ. ಆದರೆ ಬಟ್ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಯಾಕಂದರೆ ನಾನು ಕನ್ನಡ ಒಂದು ಊಟ ಆಗ್ತಾಯಿದೆ. ಅಪ್ಪಟ ಕನ್ನಡಿಗ ನಾನು. ಆದರೆ ಇವತ್ತು ನನಗೆ ಈ ರೀತಿ ಆಗ್ತಾಯಿದ್ದಲ್ಲ, ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಲೈಫಲ್ಲಿ ಎಷ್ಟು ಏನಾಗಿದೆ ಅಂದರೆ ಈ ಕಣ್ಣಲ್ಲಿ ಎಲ್ಲ ನೋಡಿದ್ದೀನಿ. ನಾನು ಎಲ್ಲ ನೋಡಿದ್ದೀನಿ ಈ ಕಣ್ಣಲ್ಲಿ. ತಾಯಿ ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಬ್ಯಾಂಡೆಟ್ ಇಕ್ಕಿದ್ದು, ನಮ್ಮ ದೊಡ್ಡವ್ರು ಮಾಡಿದ್ದು, ನಾನು ಇನ್ನೊಬ್ಬರ ಕೈಯಲ್ಲಿ ದುಡಿದು ಅವರು ಹಂಗೆ ಬೈದಂದು ಮಾತಿಗೋಸ್ಕರ ಒಂದು ಊಟ ಇಲ್ಲದೆ ರ್ಯಾಬೆಲ್ದಲ್ಲಿದ್ದಾಗ ರೂಮಲ್ಲಿ ನೀರು ಕುಡಿದು ಹಂಗೆ ಮಲ್ಕೊಂಡಿದ್ದೀನಿ. ಯಾಕೆ ಇದೆಲ್ಲ ಯಾವುದಕ್ಕೋಸ್ಕರ? ನಿಮಗೋಸ್ಕರ. ನನ್ನ ಜೀವನ ನಾನು ಏನಾದರೂ ಒಂದು ಮಾಡಬೇಕು. ಒಂದು ಬಡತನದಲ್ಲಿ ಹುಟ್ಟಿದ್ರೆ ಬಡವನಾಗಿ ಸಾಯಬಾರ್ದು, ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಇಲ್ಲಿವರೆಗೆ ಬಂದಿದ್ದೀನಿ. ಇದನ್ನು ಮಾಡ್ತಾಯಿದ್ದೀನಿ. ತಂದೆ ಇದ್ದರೂ ಕೂಡ ಇಲ್ದಂಗೆ ಅವ್ರ ಮುಂದೆ ಕುಗ್ಗಬಾರ್ದು, 4 ಜನಗಳ ಮುಂದೆ ನೋವು ತೋರಿಸ್ಬಾರ್ದು ಅಂತೇಳಿ ಕಷ್ಟಪಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅವ್ರ ಮುಂದೆ ಅಂತೇಳಿ ಇವತ್ತು ಇದನ್ನು ಮಾಡಿದ್ದೀನಿ ನಾನು. ಆದರೆ ಇವತ್ತು ಈ ರೀತಿ ಆಗ್ತದೆ. ಇದನ್ನೆಲ್ಲ ನೋಡಿ ನನಗೆ ಅನಿಸ್ತಿದೆ, ಯೂಟ್ಯೂಬ್ ನನಗೆ ಸೆಟ್ ಆಗಲ್ಲ ಅನಿಸುತ್ತಿದೆ. ಸಾಕು ಯೂಟ್ಯೂಬ್ ಜೀವನ, ಇನ್ನೇನು ಮಾತಾಡೋದು ಬೇಡ. ಎಷ್ಟೆಲ್ಲ ಮಾಡಿದ್ದೀನಿ, ಇನ್ನು ಮುಂದೆ ನಮಗೆಲ್ಲ ಯೂಟ್ಯೂಬ್ ಸೆಟ್ ಆಗಲ್ಲ ಬಿಡಿ, ಸಾಕು. ಏನು ಮಾತಾಡೋದು ಗೊತ್ತಾಗ್ತಾಯಿಲ್ಲ, ಏನು ಮಾಡೋದು ಗೊತ್ತಾಗಲ್ಲ. ಎಲ್ಲರಿಗೂ ಹೇಳೋದು ಇಷ್ಟ, ಈ ಮಿಡಲ್ ಕ್ಲಾಸ್, ಈ ಬಡವನ ಉಳಿಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ನೀವೇ ಎಲ್ಲ ಮಾಡೋದು. ನೀವೇನು ಮಾಡ್ತೀರಾ ನೀವು ಮೇಲೆ ಡಿಪೆಂಡ್ ಆಗಿತ್ತು. ಏನು ಮಾತಾಡ್ಕೊಡ ಆಗ್ತಾಯಿಲ್ಲ ನನಗೆ. ಇಂಥ ಒಂದು ಮೂಮೆಂಟ್ ನನಗೆ ನಮ್ಮ ತಾಯಿ ಗೊತ್ತಲ್ಲ, ತಾಯಿ ಗೊತ್ತಾದ್ರೆ ತುಂಬ ಅಳ್ತಾರೆ. ಆದರೆ ಬಟ್ ಅವ್ರ ಹತ್ರ ಫೋನ್ ಇಲ್ಲ ಬಿಡಿ, ಏನಾಗ್ತದೆ ನೋಡೋಣ, ಸಾಕು. ಇದೆಲ್ಲ ನೋಡಿದರೆ ಯೂಟ್ಯೂಬ್ ಸೆಟ್ ಆಗಲ್ಲ. ವಿಡಿಯೋ ಬಂದ್ ಮಾಡ್ತೀನಿ, ಬೇಡ ನನಗೆ ಯೂಟ್ಯೂಬ್ ಸವಸ್ಸನೆ, ಸಾಕು. ನನಗೆ ಯಾರು ಸಪೋರ್ಟ್ ಮಾಡ್ತಾರೆ? ಮಿಡಲ್ ಕ್ಲಾಸ್ನಲ್ಲಿ ಹುಟ್ಟಿದಂಥ ಹುಡುಗನಿಗೆ ಇವತ್ತು ಯಾರು ಸಪೋರ್ಟ್ ಮಾಡ್ತಾರೆ? ನಮಗೆಲ್ಲ ಯಾರು ಸಪೋರ್ಟ್ ಮಾಡಲ್ಲ. ಬಿಡಿ, ಸೆಟ್ ಆಗಲ್ಲ ನಮಗಿದು.